ಪರವಾಗಿಲ್ಲ ಮಾತಾಡ್ರಿ. ನನಗೇನಂತ ಹಸುವಾಗ್ತಾ ಇಲ್ಲ. ನಾನು ಸಂಜೆ ಲೈಟಾಗಿ ಸ್ವಲ್ಪ ತಿಂದಿದ್ದೆ. ನಿಮಗೆ ಗೊತ್ತಲ್ಲ, ನನ್ನ ಹೊಟ್ಟೆಗೆಲ್ಲ ನಾನು ಮೋಸ ಮಾಡ್ಕೊಳ್ಳಲ್ಲ. ಮಾತಾಡಿ, ಪರವಾಗಿಲ್ಲ. ನೀವು ಬಿಡಿ, ನಿದ್ದೆ ಬಿಟ್ಟರು ಊಟ ಬಿಡಲ್ಲ. ಮತ್ತೇನು ಇನ್ನೂ ಎಚ್ಚರವಾಗಿದ್ದೀರಲ್ಲ, ನಿದ್ದೆ ಬಂದಿಲ್ವಾ? ಏನೋ ಗೊತ್ತಿಲ್ಲಪ್ಪ, ಇವತ್ತು ನಿದ್ದೆ ಬರ್ತಿಲ್ಲ. ಜನರಲಿ ಹೇಳ್ತಾರೆ ಬಸ್ರಿ ಆಗಿದ್ದಾಗ ಈ ಥರ ನಿದ್ದೆ ಬರಲ್ಲ ಅಂತ. ಓ ಸರಿ, ಈಗ ನಿಮಗೆ ನಿದ್ದೆ ಬರೋ ಹಾಗೆ ಮಾಡೋಕ್ಕೆ ಒಂದು ಕತೆ ಹೇಳಲಾ? ಕಥೆನಾ? ಹಾಂ, ನನ್ನ ಕತೆ ಕೇಳ್ತಾ 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 ನೀವು ನಿದ್ದೆ ಮಾಡ್ಬೋದು. ಹೇಳಲಾ? ಓಕೆ. ಬಟ್ ಗೌತಮ್ ಅವರೇ, ಮಕ್ಕಳಾಗೋ ಟೈಮಲ್ಲಿ ತೀರಾ ಮಕ್ಕಳಿಗೆ ಹೇಳೋ ಥರ ಕಥೆ ಹೇಳ್ಬೇಡಿ. ಇಲ್ಲ ಇಲ್ಲ, ಈ ಒಂದು ಬ್ರಿಡ್ಜ್ ಸ್ಟೋರಿ ಥರ ಹೇಳ್ತೀನಿ, ಓಕೆನಾ? ಹಂಗಂದ್ರೆ ಐ ಮೀನ್ ನಿಮಗೆ ಮತ್ತೆ ನಿಮ್ಮ ಹೊಟ್ಟೆಲಿರೋ ನಮ್ಮ ಮಗುಗೆ ಸೆಟ್ ಆಗೋ ಥರದ್ದು ಒಂದು ಸ್ಟೋರಿ ಹೇಳ್ತೀನಿ ಹಿಂದೆ. ಓ ಹಾಗೆ, ಸರಿ ಹೇಳಿ. ಅದು ಯಾವ ಥರ ಕಥೆ ಹೇಳ್ತೀರಾ ಅಂತ ಕೇಳಿಸ್ಕೊತೀನಿ. ಹಾಂ, ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅಯ್ಯೋ ದೇವ್ರೆ, ಅದೇ ಹಳೆ ಫಾರ್ಮುಲಾ. ಒಂದು ಊರಂತೆ, ಅದ್ರಲ್ಲಿ ರಾಜ ಅಂತೆ. ಅಯ್ಯೋ ಇಲ್ಲ ಇಲ್ಲ ಇಲ್ಲ, ಇದು ಬೇರೆ ಊರು ಮತ್ತೆ ಬೇರೆ ರಾಜ. ಓಕೆ ಓಕೆ, ಸಾರಿ ಹೇಳಿ. ಆ ರಾಜನ್ಗೆ ಒಂದು ಸುಂದರವಾದ ರಾಣಿ ಸಿಕ್ಕಿದ್ಲು. ಆ ರಾಜ ಹೆಂಗೋ ಮಾಡಿ ಆ ರಾಣಿನ ಕ್ಯಾಚ್ ಹಾಕೊಂಬಿಟ್ಟ. ಮದುವೆನೂ ಆಗೋಯ್ತು. ಅವರಿಬ್ಬರಿಗೂ ಒಂದು ರಾಜ್ಕುಮಾರಿ ಹುಟ್ಟು. ಆ ರಾಜ್ಕುಮಾರಿಗೆ ಸ್ಟಾಪ್. ಯಾಕ್ರಿ? ಗೌತಮ್ ಅವ್ರೆ, ಏನಂದ್ರೆ ನೀವು ಕಥೆ ಹೇಳ್ತೀನಿ ಅಂತ ಹೇಳಿದ್ರಿ, ನೀವು ನೋಡಿದ್ರೆ ನಿಮ್ ಸ್ವಂತ ಕಥೆ ಹೇಳ್ತಿದ್ದೀರಾ. ಸರಿ, ನಂತರ ರಾಣಿ ಸಿಕ್ಕಿದ್ಲು, ಏನೋ ಒಪ್ಕೊಳ್ಳೋಣ. ಆದ್ರೆ ಈ ಸೈಕಲ್ ಗ್ಯಾಪಲ್ಲಿ ರಾಜ್ಕುಮಾರಿ ಹೆಂಗ್ ಬದ್ಲು? ಅದಾಗ್ಬೇಕಾಗಿರೋದು ರಾಜ್ಕುಮಾರ, ಯುವರಾಜ ಅಲ್ವಾ? ರೀ, ಕತೆ ಇರೋದೇ ಹಾಗೆ ಅಂದ್ಮೇಲೆ ಅದೇಂಗ್ರಿ ಬೇರೆ ತರ ಹೇಳಕ್ಕಾಗುತ್ತೆ? ಹೌದಾ, ಸರಿ ಹೇಳಿ. ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಮುಂದುವರ್ಸಿ ನೀವು. ಹಾ, ರಾಜ್ಕುಮಾರಿ ಅಂತ ಹೇಳಿದ್ನಲ್ಲ, ಅವಳು ವಿಶೇಷತೆ ಏನು ಅಂತ ಹೇಳಿದ್ರೆ, ಅವಳು ಅಪ್ಪನಿಗೆ ಬಹಳ ಕ್ಲೋಸು, ಮುದ್ದಿನ ಮಗಳು, ಪಟ್ಟ ಶಿಷ್ಯೆ ಅಂತ ಬಾಂಡಿಂಗ್ ಅವ್ರದ್ದು. ನಿಲ್ಸಿಪ್ಪ, ನೀವು ಹೇಳ್ತಿರೋ ಸ್ಟೋರಿ ನಂಗೆ ಇಷ್ಟನೇ ಆಗ್ತಿಲ್ಲ, ಇಂಟ್ರೆಸ್ಟಿಂಗ್ ಆಗೇ ಇಲ್ಲ ಅದು. ನೋಡಿ, ನಿಮ್ಮ ಸ್ಟೋರಿನ ನಾನು ಮುಂದುವರಿಸ್ತೀನಿ. ಕೇಳಿಸ್ಕೊಳ್ಳಿ. ಈ ನಿಮ್ಮ ರಾಜ್ಕುಮಾರಿನ ತೆಗೆದು ಸೈಡಲ್ಲಿಡಿ. ರಾಜ ರಾಣಿಗೆ ಒಬ್ಬ ರಾಜ್ಕುಮಾರ ಹುಟ್ಟ ಅಂತ ಇಟ್ಕೊಳ್ಳೋಣ. ಅವನು ನಿಮ್ಮ ಥರನೇ ರೋಷ್ಕುಲ ಥರ ಇದ್ದ, ಪಿಂಕ್ ಕಲರ್ ರೋಷ್ಕುಲ ಥರ. ಈ ರೋಷ್ಕುಲ ಬೆಳೆದು, ರಾಜ್ಕುಮಾರ ಬೆಳೆದು ದೊಡ್ಡವನಾಗಿ ಅವ್ರ ಅಪ್ಪನ ಥರಾನೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ. ಅವನಿಗೊಬ್ಬ ರಾಜ್ಕುಮಾರಿ ಸಿಕ್ಕಿದ್ಲು, ಅವರಿಬ್ಬರು ಚೆನ್ನಾಗಿದ್ರು, ಹ್ಯಾಪಿಲಿ ಮ್ಯಾರಿಡ್ ಎವರ್ ಆಫ್ಟರ್. ಅಲ್ಲಿಗೆ ಕಥೆ ಮುಗೀತು. ಹೇಗಿತ್ತು? ಬರೀ ಇದೇ ಆಯ್ತು ನಿಮ್ದು. ಈಗೀಗ ಟೀಚರ್ ಹೋಗಿ ತರ್ಲೆ ಸ್ಟೂಡೆಂಟ್ ಆಗಿದ್ದೀರಾ. ನಾನ್ ಸೀರಿಯಸ್ ಆಗಿಬಿಟ್ರೆ ಮಗುನು ಸೀರಿಯಸ್ ಆಗ್ಬಿಡುತ್ತೆ, ಆಮೇಲೆ ಮುಖ ಗಂಟು ಹಾಕೊಂಡು ಹುಟ್ಟುತ್ತೆ. ಹೌದು. ಸರಿ, ಈಗ ಹುಟ್ಟೋ ಮಗುಗೆ ಏನಂತ ಹೆಸರಿಡೋದು? ರಾಜ್ಕುಮಾರ.